ರೂಮ್ ಅದು. ಅಂದರೆ ಮೇ ಬಿ 10x10 10x12 ಕೂಡ ಇರಲ್ಲ ಅದು. ಆ ಬಾತ್ರೂಮು ಅಷ್ಟೇ, ತುಂಬಾ ಚಿಕ್ಕ ಬಾತ್ರೂಮು, ತುಂಬಾ ಸಾಧಾರಣ ಅಂತ ಹೇಳಿದ್ನಲ್ಲ, ಸಿಂಪಲ್. ಯಾವುದು ಮೊದಲಿಂದನೂ ಅಷ್ಟೇ, ಅವರು ಸಾಧಾರಣವಾಗಿ ಬಂದವರು, ಸಾಧಾರಣವಾಗಿ ಇರಬೇಕು ಅಂತ ಇಷ್ಟಪಟ್ಟವರು. ಅವರು ಮಾಮೂಲಿ ಟೈಮಲ್ಲಿ ಅವರು ಸಾಧಾರಣವಾದ ಒಂದು ಪಂಚೆ, ಆಮೇಲೆ ಒಂದು ಶರ್ಟ್, ವೈಟ್ ಶರ್ಟು, ಆಮೇಲೆ ಒಂದು ಕರ್ಚೀಫು, ಆಮೇಲೆ ಜೋಬಲ್ಲಿ ಒಂದು ನಯ ಪೈಸೆ ಇರ್ತಾ ಇರಲಿಲ್ಲ. ರಾಜ್ಕುಮಾರ್ ಅವರು ಯಾವ್ದು ನಮ್ಗೆಲ್ರಿಗೂ ಗೊತ್ತಿದೆ, ಅವರು ಚೆನ್ನೈಲೇ ಇರ್ತಿದ್ದು. ಅವ್ರ ಮನೆ ಚೆನ್ನೈ ಕೋಡಂಬಾಕಮ್ಮಲ್ಲಿ. ಐ ಥಿಂಕ್ ನಂಗೆ ತಿಳಿದ ಮಟ್ಟಿಗೆ 4th ಕ್ರಾಸ್ ಅಂತ ಕಾಣಿಸುತ್ತೆ. ಆ 4th ಕ್ರಾಸಲ್ಲಿ ಐ ಥಿಂಕ್ ಕೊನೆ ಇದು ಕಾರ್ನರ್ ಹೌಸು ಅಣ್ಣ ಅವ್ರದ್ದು. ಆ ಕಡೆ ಕಾರ್ನರಲ್ಲಿ ತಮಿಳ್ನಾಡಿನ ಫೇಮಸ್ ವಿಲನ್ ಅಶೋಕ್ ಅಂತಾರೆ, ಅವ್ರ ಮನೆ ಅಲ್ಲಿದ್ದಿದ್ದು. ಅಲ್ಲಿ ವಿಲನ್ ಮನೆ, ಈ ಕಡೆ ಕೊನೆಯಲ್ಲಿ ನಮ್ಮ ಹೀರೋ ಮನೆ ಇದ್ದಿದ್ದು. ಈ ಅಣ್ಣವ್ರು ಯಾವಾಗಲೂ ಬೆಂಗಳೂರಿಗೆ ಬರಬೇಕು ಅಂತ ಇದ್ದರೆ ಅವ್ರು ಬಂದರೆ ಎಲ್ಲಿ ಇರ್ಕೋತಾರೆ, ಶೂಟಿಂಗ್ ಟೈಮಿಗೆ ಬರ್ತಾ ಇದ್ದಾರಲ್ಲ, ಶೂಟಿಂಗ್ ಟೈಮಲ್ಲಿ ಬಂದರೆ ಅವ್ರು ಇರ್ತಿದ್ದು ಎಲ್ಲಿ ಅಂತ ಹೇಳಿದ್ರೆ, ಅವ್ರು ಯಾವಾಗಲೂ ಅಷ್ಟೇ ಅವ್ರಿಗೆ ಇಷ್ಟ ಅಂದರೆ ತುಂಬ ಸಿಂಪಲ್ ಆಗಿರಬೇಕು ಅಂತಲ್ಲ. ಒಂದು ಹೋಟ್ಲ್ ಹೈಲ್ಯಾಂಡ್ಸ್ ಅಂತ ಇದೆ, ಆ ಹೋಟ್ಲ್ ಹೈಲ್ಯಾಂಡ್ಸಲ್ಲೇ ಇರೋರು ಯಾವಾಗಲೂ. ಸೊ ರಾಜ್ಕುಮಾರ್ ಅವರು ಹೋಟ್ಲ್ ಹೈಲ್ಯಾಂಡ್ಸಲ್ಲಿ ಇರ್ತಾರೆ ಅಂದರೆ, ಇನ್ನು ಆ ಪ್ರೊಡಕ್ಷನ್ಲಿ ಯಾವ್ಯಾವ ಅವ್ರ ಜೊತೆ ಕೆಲಸ ಮಾಡ್ತಾ ಪ್ರೊಡಕ್ಷನ್ ಕಂಪನಿಗಳಿದೆಯಲ್ಲ, ಅದು ಡೈರೆಕ್ಟರ್ಗಳು, ಆಮೇಲೆ ಕ್ಯಾಮರಾಮನ್ಗಳು, ಆಮೇಲೆ ಮೇಕಪ್ ಮೆನ್ನು, ಈ ಥರದವರು ಎಲ್ಲನೂ ಕೂಡ ಅವ್ರಿಗೆಲ್ಲ ಕೂಡ ಅಲ್ಲೇ ಇರ್ತಿದ್ದು. ಸೊ ರಾಜ್ಕುಮಾರ್ದೊಂದು ಶೂಟಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಅವರು ಮೇಕಪ್ ಮೆನ್ ದೊರೆಸ್ವಾಮಿ, ಆಮೇಲೆ ಮೇಕಪ್ ಮೆನ್ ಸುಬ್ಬಣ್ಣ ಅಂತ, ಆಮೇಲೆ ಸ್ವಲ್ಪ ದಿವಸ ನಮ್ಮ ಗುರುಗಳು ಸಿದ್ಧಲಿಂಗಯ್ಯ ಕೂಡ ಚೆನ್ನೈಲೇ ಇದ್ದರು. ಅವರು ಕೂಡ ಇಲ್ಲಿ ಬಂದಾಗ ಅವರು ಕೂಡ ಇಲ್ಲೇನೆ ಹೈಲ್ಯಾಂಡ್ಸಲ್ಲೇ ಇರ್ತಿದ್ರು. ಆಮೇಲೆ ನಾವು ಕೂಡ ಹೈಲ್ಯಾಂಡ್ಸಲ್ಲೇ ಇರ್ತಾ ಇದ್ದು. ಭಾಳ ಜನ ಪ್ರೊಡಕ್ಷನ್ ಬೇಕಾದ ಯೂನಿಟ್ಗೆ ಬೇಕಾದವರೆಲ್ಲ ಇರೋದು ಹೈಲ್ಯಾಂಡ್ಸ್ಗೆ ಹೋಗೋದು, ಅಲ್ಲೇ ಹೈಲ್ಯಾಂಡ್ಸಲ್ಲೇ ಇರ್ತಿದ್ವು. ಇನ್ನೊಂದು ರಾಜ್ಕುಮಾರ್ ಏನಂತ ಹೇಳಿದ್ರೆ, ತುಂಬ 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 ಸಾಧಾರಣ ವ್ಯಕ್ತಿ. ಎಂಥ ಸಾಧಾರಣ ವ್ಯಕ್ತಿ ಅಂತ ಹೇಳಿದ್ರೆ, ಅವರು ಇರ್ತಿದ್ದೇನೆ ಅವ್ರಿಗೆ ಬಹಳ ಇಷ್ಟದ ರೂಮ್ ಅಂತ ಹೇಳಿದ್ರೆ ರೂಮ್ ನಂಬರ್ 18. ಅದು ಹೈಲ್ಯಾಂಡ್ಸಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇದ್ದಾರೆ. ಅದು ರೂಮ್ ನಂಬರ್ 18. ಅದು ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ಈ ಕಡೆ ಒಂದು ಸಿಂಗಲ್ ಮಂಚ, ಆ ಕಡೆ ಒಂದು ಸಿಂಗಲ್ ಮಂಚ, 2 ಸಿಂಗಲ್ ಮಂಚದ ಮಧ್ಯದಲ್ಲಿ ಆ ಮಂಚದಲ್ಲಿ ಕೂತಿರೋರ ಕಾಲು, ಎದುರುಗಡೆ ಮಂಚದಲ್ಲಿ ಕೂತಿರೋರ ಕಾಲು ತಗೊಳ್ಳೋ ಲೆವೆಲ್ಗೆ ಅಷ್ಟು ದೊಡ್ಡದು ರೂಮ್ ಅದು. ಅಂದರೆ ಮೇ ಬಿ 10x10 10x12 ಕೂಡ ಇರಲ್ಲ ಅದು. ಅಂಥ ರೂಮಲ್ಲೇ ಅವ್ರು ಇರ್ತಾ ಇದ್ದದ್ದು. ಆಮೇಲೆ ಆ ಬಾತ್ರೂಮು ಅಷ್ಟೇ, ತುಂಬಾ ಚಿಕ್ಕ ಬಾತ್ರೂಮು, ತುಂಬಾ ಸಾಧಾರಣ ಅಂತ ಹೇಳಿದ್ನಲ್ಲ, ಸಿಂಪಲ್. ಯಾವುದು ಮೊದಲಿಂದನೂ ಅಷ್ಟೇ, ಅವರು ಸಾಧಾರಣವಾಗಿ ಬಂದವರು, ಸಾಧಾರಣವಾಗಿ ಇರಬೇಕು ಅಂತ ಇಷ್ಟಪಟ್ಟವರು. ಅವರು ಆಮೇಲೆ ಅವರು ಡ್ರೆಸ್ಸುಗಳು ಮಾಮೂಲಿ ಟೈಮಲ್ಲಿ ಅವರು ಸಾಧಾರಣವಾದ ಒಂದು ಪಂಚೆ, ಆಮೇಲೆ ಒಂದು ಶರ್ಟ್, ವೈಟ್ ಶರ್ಟು, ಆಮೇಲೆ ಒಂದು ಕರ್ಚೀಫು, ಆಮೇಲೆ ಜೋಬಲ್ಲಿ ಒಂದು ನಯ ಪೈಸೆ ಇರ್ತಾ ಇರಲಿಲ್ಲ. ಜೋಬಲ್ಲಿ ದುಡ್ಡು ಗಿಡ್ಡು ಏನು ಇರ್ತಿರ್ಲಿಲ್ಲ. ಸಿಂಪಲ್ ಧೋತಿ ಅಂಡ್ ಒಂದು ಇದು ಶರ್ಟು, ಹ್ಯಾಂಕಿ, ಒಂದು ಹ್ಯಾಂಡ್ ಕರ್ಚೀಫು, ಇಷ್ಟೇ ಅವ್ರದ್ದು. ಶೂಟಿಂಗ್ಗೆ ಬಂದರು. ಆಮೇಲೆ ಏನೋ ಮಂಗಳಾರತಿ ಆಗತ್ತೆ, ಆಮೇಲೆ ಪೂಜೆ ಆಗತ್ತೆ, ಇದಾಗತ್ತೆ ಅಂತ ಹೇಳಿದ್ರೆ, ಮಂಗಳಾರತಿ ತಟ್ಟೆ ಬಂದಾಗ ಅವ್ರ ಜೋಬಲ್ಲಿ ದುಡ್ಡೇ ಇರ್ತಿರ್ಲಿಲ್ಲ. ಜೋಬಲ್ ದುಡ್ಡು ಪಕ್ಕದಲ್ಲಿ ನಾವು ಶೂಟಿಂಗಲ್ಲೇ ನಾವು ಅಸಿಸ್ಟೆಂಟ್ಗಳೆಲ್ಲ ಜೊತೆಲಿ ಇರ್ತಿದ್ವಲ್ಲ, ಅವಾಗ ನನ್ನ ಎಷ್ಟೋ ಸತಿ ಕೇಳಿದಾರೆ, ಇದು ಕೊಡಿ, 10 ರೂಪಾಯಿ ಕೊಡಿ ಅಂತ. ಸೊ ನಾವು ಅದು ಕೊಟ್ಟರೆ ಅದನ್ನು ದಕ್ಷಿಣೆ ಹಾಕೋದು, ಅವ್ರು ಹಾಕಿ ಕೊಂಡ್ಕೊಳ್ಳೋದು. ಆಮೇಲೆ ಅವ್ರು ಎಷ್ಟು ಇದು ಅಂದರೆ, ನಮ್ಮ ಹತ್ರ 10 ರೂಪಾಯಿ ಇಸ್ಕೊಂಡಿದ್ರಲ್ಲ, ಅವ್ರು ಬಂದು ಪಾರ್ವತಿನ ಯಾರು ಬರ್ದಣ ಯಾರು ಬಂದರೂ ಕೂಡ ಅವ್ರ ಹತ್ರ ಇಸ್ಕೊಂಡ್ಬಿಟ್ಟಿದ್ದಾನೆ ನನಗೆ ಕಳಿಸ್ಕೊಡೋದು, ನೀವು ಕೊಟ್ಟಿದ್ದಂತೆ ಕೊಟ್ಟರು ಅಣ್ಣ ಅವರು ಅಂತ. ಸೊ ಅದು ಕೂಡ ಅಷ್ಟೇ, ದೇವ್ರಿಗೆ ಹಾಕೋದು ದುಡ್ಡು ಕೂಡ ಜೋಬಲ್ಲ. ಯಾಕೆಂದ್ರೆ ಮನೆಯಿಂದ ಹೋಟ್ಲಿಂದ ಹೊರಡುವಾಗ ಶರ್ಟ್ ಹಾಕೊಳ್ಳೋದು, ಹೊರಡೋದು ಅಷ್ಟೇನೆ. ಅವ್ರಿಗೆ ಯಾಕೆಂದ್ರೆ ಡ್ರೆಸ್ ಮೇಲೆ ವ್ಯಾಮೋಹ ಇಲ್ಲ. ಏನೇನು ಡ್ರೆಸ್ ಹಾಕೋಬೇಕು ಅನ್ನೋದೆಲ್ಲ ಸಿನಿಮಾದಲ್ಲೇ ಸಿಕ್ಬಿಡುತ್ತೆ ಅವ್ರಿಗೆ. ಅವ್ರು ಪಾರ್ಟ್ ಮಾಡ್ತಾರಲ್ಲ, ಅದರಲ್ಲಿ ಸೂಟ್ ಇರುತ್ತೆ, ಪ್ಯಾಂಟ್ ಇರುತ್ತೆ, ಸ್ಲ್ಯಾಕ್ ಇರುತ್ತೆ, ಟೈ ಇರುತ್ತೆ, ಪಂಚೆ ಇರುತ್ತೆ, ಆಮೇಲೆ ಫೈಟಿಂಗ್ ಗೀಟಿಂಗ್ ಬೇಕು, ಏನು ಬೇಕೋ ಡ್ರೆಸ್ಗಳಿರುತ್ತೆ. ಸೊ ಎಲ್ಲಾನು ಅಲ್ಲೇ ಸಿಗೋದ್ರಿಂದ, ಎಲ್ಲ ಆಸೆನೂ ಅಲ್ಲಿ ಹಾಕೊಂಡು ತೀರಿಸ್ಕೊಳ್ಳೋದ್ರಿಂದ, ಇದು ನಿಜ ಜೀವನದಲ್ಲಿ ಫ್ಲೈಟಲ್ಲಿ ಹೋಗ್ಬೇಕಾಗ್ಲಿ ಬರಬೇಕಾಗ್ಲಿ ಏನು ಮಾಡಬೇಕಾಗ್ಲಿ ಅವ್ರಿಗೆ ಈ ಥರದ ಆಸೆನೇ ಇರ್ತಿರ್ಲಿಲ್ಲ. ಬರೀ ಪಂಚೆ ಈ ಶರ್ಟಲ್ಲೇ ಇರೋರು. ಇನ್ನೊಂದೇನು ಅಂತ ಹೇಳಿದ್ರೆ, ಅವರು ಏನು ಕಲ್ತ್ಕೋಬೇಕು ಅಂತ ಹೇಳಿದ್ರು ಕೂಡ ಅದನ್ನು ಪೂರ್ತಿ ಕಲ್ತ್ಕೋತಾ ಇದ್ರು.
ಇಷ್ಟಪಟ್ಟು ಕಲ್ತ್ಕೋತಾ ಇದ್ರು. ಫಾರ್ ಎಕ್ಸಾಂಪಲ್ ಅವರು ಯಾವುದೋ ಪಿಕ್ಚರಲ್ಲಿ ಸಿತಾರ್ ಬಾರಿಸ್ಬೇಕು ಅಂತ ಇದೆ, ಸಿತಾರ್ ಬಾರಿಸ್ಬೇಕು ಅಂತ ಕ್ಯಾರೆಕ್ಟರ್. ನಾವು ನೋಡ್ಬೋದು ಕೆಲವು ಕಲಾವಿದರು ಅವರು ಇವ್ರುಗಳೆಲ್ಲನೂ ಸಿತಾರ್ ಆಗಲಿ ವೀಣೆ ಆಗಲಿ ಬಾರಿಸ್ಬೇಕು ಅಂತ ಹೇಳಿದ್ರೆ ಕೈ ಮಾತ್ರ ಅಳ್ಳಾಡತ್ತೆ ಹೊರತು ಅದು ತಾಳಬದ್ಧವಾಗಿ ಸ್ವರಬದ್ಧವಾಗಿ ಅವೆಲ್ಲ ಏನು ನುಡ್ಸಲ್ಲ ಅವ್ರುಗಳೆಲ್ಲ. ಸುಮ್ಮನೆ ಏನೋ ಡಂಗ್ 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 ಅಂತ ಹಿಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾ ಇರ್ತಾರೆ. ಇವ್ರು ಹಂಗಲ್ಲ, ಸಿತಾರ್ ಮಾಡ್ಬೇಕಲ್ಲ ಅಂತ ಹೇಳಿ ಸಿತಾರ್ನ ತಗೊಂಡು ಅದನ್ನ ಕಲ್ತ್ಕೋತಾ ಇದ್ರು. ಆ ಸಿತಾರ್ ಯಾರು ಹೇಳ್ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಕ್ಯಾಮರಾಮನ್ ದೊರೆ ಇದ್ರು, ದೊರೆ ಬ್ರದರ್ ಹೇಳ್ಕೊಡ್ತಾ ಇದ್ರು ಅವ್ರಿಗೆ, ಅಣ್ಣ ಅವ್ರಿಗೆ. ಸೊ ಅದು ಏನೋ ಅವ್ರು ಎಲ್ಲಿ ಹೋಗ್ಬೇಕಾದ್ರೂ ಕೂಡ ಆ ಸಿತಾರ್ ಇರೋದು. ಈಗ ಚೆನ್ನೈಯಿಂದ ಬೆಂಗಳೂರಿಗೆ ಬರ್ತಾರೆ ಅಂದ್ರೆ ಸಿತಾರ್ನ ಎತ್ಕೊಂಡು ಅವರೇ ಎತ್ಕೊಂಡು ಬರ್ತಿದ್ರು ಅವರು. ಪುನಃ ಇಲ್ಲಿಂದ ಹೋಗ್ಬೇಕು ಅಂದ್ರೆ ಕೂಡ ಪುನಃ ಸಿತಾರ್ ಅವರೇ ತಗೊಂಡು ಹೋಗ್ತಾ ಇದ್ರು. ಸಿತಾರ್ನ ಇಟ್ಕೊಂಡೇನೆ ಕಲ್ತ್ಕೋಬೇಕು ಅಂತ ನಾ ಕಲ್ತ್ಕೊಂಡಿರೋದು. ಆಮೇಲೆ ಕುಸ್ತಿ ದೇಹ ಸ್ವಲ್ಪ ದಂಡಿಸ್ಬೇಕು ಅಂತ ಅವ್ರಿಗೆ ಅನ್ನಿಸ್ತು. ಸೊ ಕಸರತ್ತು ಮಾಡಕ್ ಶುರು ಮಾಡಿದ್ರು. ಅದನ್ನ ಹೇಳ್ಕೊಡಕ್ಕೋಸ್ಕರನೇ ಇವರು ಒಬ್ರು ಆ ಪೊಲೀಸ್, ರಿಟೈರ್ಡ್ ಪೊಲೀಸ್ನವರು ಅಥವಾ ಪೊಲೀಸಲ್ಲಿ ಇದ್ರು, ಅವರು ರಿಟೈರ್ ಆಗಿದ್ರೆ ಬಿಟ್ರೋ ಗೊತ್ತಿಲ್ಲ, ಅವರು ಮೀಸೆ ಇರೋರು ಯೋಗ ಹೇಳ್ಕೊಡಕ್ಕೋಸ್ಕರ ಯೋಗ ಮಾಸ್ಟರ್ ಅಂತ ಇಷ್ಟಪ್ಪ ಮೀಸೆ ಅವರು ಇವ್ರಿಗೆ ಯೋಗ ಹೇಳ್ಕೊಡಕ್ ಬರೋರು. ಎಷ್ಟೊತ್ತಿಗೆ ಅಂದ್ರೆ ಹೆಚ್ಚು ಕಮ್ಮಿ ಸಾಮಾನ್ಯವಾಗಿ ಬೇರೆ ಕೆಲ್ಸಕ್ಕೆಲ್ಲ ತೊಂದರೆ ಆಗಬಾರದು ಅಂತ ಬೆಳಿಗ್ಗೆ ನಂಗೆ ತಿಳಿದ ಮಟ್ಟಿಗೆ 5:30 ಗಂಟೆಗೋ 6 ಗಂಟೆಗೋ ಅಣ್ಣ ಅವರು ಇದನ್ನು ಯೋಗ ಕಲಿಯೋಕ್ಕೋಸ್ಕರ ಪ್ಯಾಲೇಸ್ಗೆ ಹೋಗ್ತಾ ಇದ್ರು. ಪ್ಯಾಲೇಸ್ಗೆ ಹೋಗ್ತಾ ಇದ್ರೆ ಆ ಟೈಮ್ಗೆ ಆಲ್ರೆಡಿ ಯೋಗ ಮಾಸ್ಟರ್ ಬಂದಿರೋರು. ಸೊ ಯೋಗ ಮಾಸ್ಟರ್ ಅವರು ಇವ್ರಿಗೆ ಯೋಗ ಹೇಳ್ಕೊಟ್ಟು ಅಬೌಟ್ 1 hour ಯೋಗ ಹೇಳ್ಕೊಟ್ಟು ಆಮೇಲೆ ಬರೋರು. ಆಮೇಲೆ ಅಣ್ಣವರು ಇಲ್ಲಿಗೆ ಬಂದ್ಮೇಲೆ ಮಾಮೂಲಿಯಾಗಿ ಕಾಫಿ ಗಿಫಿ ಅದು ಇದು ಎಲ್ಲ ಮಾಡಿಕೊಂಡು ಎಲ್ಲಿವರೆಗೂ ಕಲ್ತ್ಕೊಂಡ್ರು ಯೋಗಾನ ಅಂತ ಹೇಳಿದ್ರೆ ಯಾವುದೋ ಒಂದು ಪಿಕ್ಚರಲ್ಲಿ ಒಳಗೆ ತೋರಿಸ್ತಾರೆ ಯೋಗದ್ದು. ಐ ಥಿಂಕ್ ಇವರು ಮಾಡಿದ್ದು ನಮ್ಮ ಉದಯಶಂಕರ್ ತಮ್ಮ ಮಾಡಿದ ಪಿಕ್ಚರ್ ಅದು. ಏನಂತ ಹೇಳಿದ್ರೆ ಒಳಗಡೆ ಹೊಟ್ಟೆ ಇದ್ದು ತೋರಿಸ್ತಾರೆ. ಆ ಕರುಳಿಲ್ಲ, ಕರುಳು ಒಳಗಡೆ ಹೀಗೆ ಮೂವ್ ಆಗುತ್ತೆ ಅದು ಈ ತರ ಮೂವ್ ಆಗತ್ತೆ ಇದು. ಅದನ್ನ ಸಿನಿಮಾದಲ್ಲಿ ಅವರು ತೋರಿಸಿದ್ದಾರೆ, ರಾಜ್ಕುಮಾರ್ ಅವರು ಯೋಗಾನ. ಆಮೇಲೆ ಕಾಲ್ ತೆಗೆದಿದ್ದಾನೆ ಕತ್ತ ಮೇಲೆ ಹಾಕೊಳ್ಳೋದು ಎಲ್ಲಾನು ಕೂಡ ಅವರು ಕಲ್ತ್ಕೋಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಕಷ್ಟಪಟ್ಟು ಎಲ್ಲ ಕಲ್ತ್ಕೋತಾ ಇದ್ದಾರೆ. ಇದಕ್ಕೆ ಯೋಗಾನೇ ಸಾಕ್ಷಿ ಅಂತ ಹೇಳ್ತೀವಿ. ಯೋಗ ಆಗ್ಲಿ ಇದಾಗ್ಲಿ ಏನಾದ್ರೂ ಕೂಡ ಇಂಟ್ರೆಸ್ಟ್ ಇಟ್ಟು ಕಲಿಯುವಂತ ವ್ಯಕ್ತಿ, ಆ ಥರ ವ್ಯಕ್ತಿನ ಇನ್ನೊಬ್ಬರು ನೋಡಕ್ ಬಹಳ ಕಷ್ಟ ನಾವು. ಇದು ಉದಯಶಂಕರ್ ತಮ್ಮ ಡೈರೆಕ್ಟ್ ಮಾಡಿತ್ತು, ಅದು ಜ್ಞಾಪಕ ಆಯ್ತು ನಂಗೆ. ಅದೇ ದತ್ತು ಮಾಡಿದ, ದತ್ತುನು ಕೂಡ ಒಂದು 2 ಪಿಕ್ಚರ್ ಅನ್ನ ಮಾಡಿದ್ರು ರಾಜ್ಕುಮಾರ್ದು. ಅವರು ಉದಯಶಂಕರ್ ತಮ್ಮ ಅವರು ನಾ ಹೇಳಿದ್ನಲ್ಲ ಯೋಗದ್ದು, ಅದನ್ನ ರಾಜ್ಕುಮಾರ್ನ ಯೋಗ ಕಲ್ತಿದಾರಲ್ಲ ಅದನ್ನ ತೋರಿಸ್ಬೇಕು ಅಂತ ಮಾಡಿ ಅದನ್ನ ಮಾಡಿದ್ರು. ಅವ್ರು ಎಕ್ಸಿಬಿಟ್ ಮಾಡಿದ್ರು ಅಣ್ಣ ಅವರು, ತುಂಬಾ ಚೆನ್ನಾಗಿ ಮಾಡಿದ್ರು. ಆ ಥರ ಅದು ಸರಿತಾ ಅವರು ಹೀರೋಯಿನ್. ಈ ಥರ ಅವರು ಈ ಹೀರೋಯಿನ್ ಹಾಕೊಳ್ಳಿ, ಆ ಹೀರೋಯಿನ್ ಹಾಕೊಳ್ಳಿ, ಇದು ಹಾಕೊಳ್ಳಿ, ಅವೆಲ್ಲ ಏನೂ ಇಲ್ಲ. ಯಾಕೆಂದ್ರೆ ನಮ್ಮ ಎದುರಿಗೆ ನಾವೆಲ್ಲ ಏನು ಮಾತಾಡ್ತಿರ್ಲಿಲ್ಲ. ಅದಕ್ಕೆ ಮಾತಾಡಕ್ಕೆ ಅಂತ ಹೇಳಿದ್ರೆ ಪಾರ್ವತಮ್ಮ ಇರ್ತಾರೆ, ಆಮೇಲೆ ಅವರ ಬ್ರದರ್ ವರದಣ್ಣ ಇದ್ರು, ಅವರೆಲ್ಲಾನು ಇಟ್ಕೊಂಡು ಫೈನಲೈಸ್ ಮಾಡ್ತಾ ಇದ್ರು. ಬೇಕಾದ ಹೀರೋಯಿನ್ಗಳನ್ನೆಲ್ಲಾನು ಕೂಡ ನಾವು ಪಾರ್ವತಮ್ಮನ ಈ ಸಮಯದಲ್ಲಿ ನೆನೆಸ್ಕೋಬೇಕು. ಯಾಕೆಂತ ಹೇಳಿದ್ರೆ ಯಾವ ಹೀರೋಯಿನ್ಗಳಾದ್ರೂ ಕೂಡ ಅವ್ರನ್ನ ಸೆಲೆಕ್ಟ್ ಮಾಡಿರೋದನ್ನೇ ಪಾರ್ವತಮ್ಮ. ಯಾವುದೇ ತಗೊಳ್ಳಿ ನೀವು, ಸಂಪತ್ತಿಗೆ ಸವಾಲಲ್ಲಿ ಆ ಹೀರೋಯಿನ್ ಮಂಜುಳನ್ನ ಸೆಲೆಕ್ಟ್ ಮಾಡಿದ್ದೂ ಅವರೇ, ಆಮೇಲೆ ಶಿವಣ್ಣ ಅವ್ರಿಗೆ ಸುಧಾರಾಣಿನ ಸೆಲೆಕ್ಟ್ ಮಾಡಿದ್ದೂ ಅವರೇನೆ. ಯಾವ ಹೀರೋಯಿನ್ ಆಗಲಿ ಅವ್ರ ಮಕ್ಕಳಿಗಾಗಲಿ ಅವ್ರ ಯಜಮಾನ್ರಿಗಾಗಲಿ ಸೆಲೆಕ್ಟ್ ಮಾಡೋದನ್ನೇ ಇವ್ರುಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ರು. ಅದು ಒಳ್ಳೆ ಕರೆಕ್ಟ್ ಆಗಿರೋದನ್ನ ಸೆಲೆಕ್ಟ್ ಮಾಡ್ತಿದ್ರು. ಯಾಕೆಂದ್ರೆ ಅವ್ರ ಆಮೇಲೆ ಒಳ್ಳೆ ಹೆಸರು ಮಾಡಿದ್ರು, ಎಲ್ಲರೂ ಒಳ್ಳೆ ಹೆಸರು ಮಾಡಿದ್ರು. ಪ್ರತಿಯೊಬ್ಬರು ಕೂಡ ಪಾರ್ವತಮ್ಮ ಯಾರ್ಯಾರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅವರೆಲ್ಲರೂ ಕೂಡ ರಜತ ಪರದೆ ಮೇಲ್ಗಡೆ ಮಿಂಚಿದ್ರು ಅಂತ ಹೇಳ್ಬೋದು. ಸೊ ಅದೊಂದು ವಿಷಯದಲ್ಲಿ ಪಾರ್ವತಮ್ಮ ಹ್ಯಾಂಡ್ಸ್ ಆಫ್. ಅರ್ಲಿಯರ್ ಡೇಸ್ ಅಲ್ಲಲ್ಲಿ ಪಾರ್ವತಮ್ಮ ಯಾವಾಗಲೂ ಕೂಡ ತುಂಬಾ ಕತೆ ಪುಸ್ತಕ ಓದೋರು. ಯಾಕೆ ಅಂತ ಹೇಳಿದ್ರೆ ಗಂಡ ಶೂಟಿಂಗ್ ಬಂತು ಅಂದ್ರೆ ಬೇರೆ ಏನ್ ಕೆಲಸ ಮಾಡ್ತಾರೆ, ಶೂಟಿಂಗ್ ಬಂದ್ರು ಕೂಡ ಒಂದ್ ಕಡೆ ಕೂತ್ಕೊಂಡಿದ್ದಾನೆ. ಈಗ ನಂಗೆ ವ್ಯಾನು ಗೀನು ಏನು ಇರ್ತಿರ್ಲಿಲ್ಲ, ಅವ್ರದ್ದೊಂದು ಕಾರ್ ಇರುತ್ತೋ ಬಾಡಿಗೆ ಕಾರು, ಅದರಲ್ಲೇ ಬರೋರು.
ಆಮೇಲೆ ಅಲ್ಲೇ ಕಾರಲ್ಲೇ ಕೂತ್ಕೊಳ್ಳೋರು, ಇಲ್ಲ ಹೊರಗಡೆ ಏನು ಮಾಡೋರು, ಒಂದು ಯಾರೋ ಒಂದು ಛತ್ರಿ ಹಿಡ್ಕೊಂಡಿರೋರು, ಇಲ್ಲದೆ ನೆರಳಲ್ಲೇ ಕೂತ್ಕೊಂಡು ಪುಸ್ತಕಗಳು ಓದ್ತಾ ಇರೋರು. ಎಷ್ಟು ಪುಸ್ತಕ ಓದ್ತಾರೆ ಅಂದರೆ ಅಷ್ಟು ಪುಸ್ತಕ ಓದೋರು. ಓದಿದ್ಮೇಲೆ ಯಾವ್ದಾದ್ರು ಚೆನ್ನಾಗಿದೆ, ಇದು ಸಿನಿಮಾಕ್ಕೆ ಅನುಕೂಲವಾಗಿದೆ, ಸಿನಿಮಾ ಕತೆ ಇಲ್ಲಿದೆ ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ಆ ಪುಸ್ತಕನ ತೆಗೆದಿದ್ದಾನೆ ವರದಪ್ಪನವ್ರು ಕೊಟ್ಟು, ವರದಪ್ಪ ಅವ್ರು ಓದಿ ಆಮೇಲೆ ಅದು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಅದಕ್ಕೆ ಸಿನಿಮಾಕ್ಕೆ ಮಾಡೋ ಯೋಗ್ಯತೆ ಇದೆ ಅಂತ ಹೇಳಿದ್ರೆ ಅದನ್ನು ಅವ್ರ ಅಣ್ಣವ್ರಿಗೆ ಹೇಳಿ, ಅವ್ರನ್ನ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಮೋಸ್ಟ್ಲಿ ಎಲ್ಲ ಸಿನಿಮಾಕ್ಕೂ ಕೂಡ ಕತೆ ಸೆಲೆಕ್ಟ್ ಮಾಡಿ ಆಮೇಲೆ ಇದನ್ನು ಅಣ್ಣ ಅವ್ರಿಗೆ ಹೇಳಿದು ಆಗಲಿ ಮನಸ್ಸು ಒಲಿಸೋ ಅಂತ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಉದಯ್ ಶಂಕರ್ ಅವರು.